ಇದುವರೆಗೂ ಶರೀರ ಮನಸ್ಸು ಬುದ್ಧಿ ಇದರಲ್ಲೇ ಇದ್ವಿ ನಾವು. ಆಯಿತು, ಇವಾಗ ಬುದ್ಧಿಯಿಂದ ಮನಸ್ಸನ್ನು ಕಟ್ಟಿ ಹಾಕಬೇಕು ಅನ್ನೋದನ್ನು ಆಯಿತು. ಈ ಬುದ್ಧಿ ಅನ್ನೋದು ವ್ಯವಹಾರದಲ್ಲಾಗಲಿ ಅಧ್ಯಾತ್ಮದ ಅಧ್ಯಯನದಲ್ಲಾಗಲಿ ನಮಗೆ ಸರಿ ಯಾವುದು ತಪ್ಪು ಯಾವುದು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ತಿಳಿಸ್ಕೊಡತ್ತೆ. ಬುದ್ಧಿಯ ಕೆಲಸ ಅದು. ಅದು ತಿಳಿಸ್ಕೊಟ್ಟ ಮೇಲೆ ನಾವು ತಿಳ್ಕೊಂಡ ಮೇಲೆ ಏನು ಮಾಡಬೇಕು ಅಲ್ವಾ? ಒಂದು ಮಟ್ಟದಲ್ಲಿ ನಾವು ಬುದ್ಧಿಯ ಮಟ್ಟದಲ್ಲಿ ಜೀವಿಸಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ ಈಗಾಗಲೇ. ಶರೀರ ಮನಸ್ಸು ಬುದ್ಧಿಯ ಮಟ್ಟದಲ್ಲಿ ಬದುಕುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಆಯ್ತಪ್ಪ, ಇವಾಗ ಬುದ್ಧಿ ನಮಗೆ ಹೇಳ್ಕೊಟ್ಟಿದೆ ತಪ್ಪು ಯಾವುದು ಸರಿ ಯಾವುದು ಎಲ್ಲವನ್ನು. ಆ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಆಮೇಲೆ ಏನು ಅಲ್ವಾ? ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಆ ಬುದ್ಧಿಗಿಂತ ಮೇಲಿಂದು ಒಂದು ಹೃದಯವಂತಿಕೆ ಅಂತೆ. ಆ ಹೃದಯದಲ್ಲಿ ಸ್ಥಾಪಿತ ಆಗಬೇಕು ನಾವು ಅಂತ. ಈ ಬುದ್ಧಿಯನ್ನು ಮೀರಿದ ಮೇಲೆ, ಸರಿ ತಪ್ಪುಗಳ ವಿಶ್ಲೇಷಣೆ ಆದಮೇಲೆ, ಅದನ್ನು ಅಭ್ಯಾಸ ಮಾಡ್ತಾ ಹೋದ್ಮೇಲೆ, ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಹೋದ್ಮೇಲೆ ಆಮೇಲೆ ಏನು? ಆ ಹೃದಯದಲ್ಲಿ ನೋಡಿ, ಎಷ್ಟೋ ವಿಚಾರಗಳು ನಮಗೆ ಬುದ್ಧಿ ಎಷ್ಟೇ ಬುದ್ಧಿವಂತರಾಗಿದ್ದರೂ ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚ.